ಇಡೀ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿರೋಧ ಮಾಡಿ ದಲಿತರನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಮನುಸ್ಮೃತಿ ತರಬೇಕು, ಶೂದ್ರನಾಗಿರ್ಬೇಕು ಅಂತ ಹೇಳಿದಂಥವ್ರ ಜೊತೆಯಲ್ಲಿ ನೀವು ಹೋದ್ರಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ನಿಮ್ಮನ್ನು ಶೂದ್ರ ಅಂದೆ ಬೇರೆ ಏನಾದರೂ ಕರೆದಾರ? ಹಾಗಾಗಿ ಮುಸಲ್ಮಾನರಿಗೆ ನಿರಾಸೆ ಆಯಿತು. ಅದರ ಮೇಲೆ ಕುಮಾರಸ್ವಾಮಿ ಹೇಳಿದ್ರು ನನಗೆ ಮುಸ್ಲಿಂ ಓಟೇ ಬೇಡ. ಮತ್ತು ಯಾಕೆ ಕೊಟ್ಟಾರು? ಟೋಪಿ ಹಾಕ್ಕೊಂಡು ಹೋಗಿ ಕೂತ್ಕೊಂಡ್ರಲ್ಲ ಮುಸ್ಲಿಂ ಏರಿಯಾದಲ್ಲಿ, ಓಟ್ ಬೇಕು ಅಂದಾಗ ಮುಸ್ಲಿಂ ಟೋಪಿ ಹಾಕೋದು. ಇದುವರೆಗೂ ಕುಮಾರಸ್ವಾಮಿ ಚನ್ನಪಟ್ಟಣ ಸೋತ ಮೇಲೆ ಹೇಳಲಿಲ್ಲ ಏನೋ. ಪಾಪ ನಿಖಿಲ್ ಹುಡುಗ ಬೆಳೆಯೋನು ತಗೊಂಬಂದು ಅವನಿಗೆ ನಿಲ್ಲಿಸಿ ಬಲುಪಶಿ ಮಾಡಿದ್ರು ಅವರನ್ನು. ಸೊ ಹಾಗಾಗಿ ಇವತ್ತು ತನ್ನ ತಪ್ಪಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟರೆ ವಾಲ್ಮೀಕಿ ಬೇಡ್ರ ಕಣ್ಣಪ್ಪ ವಾಲ್ಮೀಕಿ ಆದ, ನೀವೂ ಆಗ್ತೀರಿ. ಬಿ ಜೆ ಪಿಯಲ್ಲೇ ಒಂದು ಬಣ ಇವರು ಬಂದ ಮೇಲೆ ರೆಡಿಮೇಡ್ ಪತಿವರ್ತರು ಬಂದುಬಿಟ್ರು ಅಂತ ಹೇಳಿಲ್ಲ. ಒರಿಜಿನಲ್ ಇದ್ವಲ್ಲ ಬಸವೇರು, ಅವಕ್ಕೆ ಅವಕಾಶ ಇಲ್ದಂಗೆ ಆಗಿದೆ. ಇವು ನಮ್ಮ ಅಸ್ತಿತ್ವ ಹೊರಟೋಕ್ಕತ್ತೆ ಅಂತ ಅವರು. ಕುಮಾರಸ್ವಾಮಿ ಅಷ್ಟು ಬಿ ಜೆ ಪಿಗೆ ಪ್ರೀತಿ ಇದ್ದಿದ್ರೆ ಮಂಡ್ಯದಲ್ಲೇ ನಿಖಿಲಿಗೆ ಕೊಡೋರು. ಕುಮಾರಸ್ವಾಮಿ ವಿಧಾನಸೌಧದಿಂದ ಕೀಳ್ಬೇಕು, ಮಂಡ್ಯಕ್ಕೆ ಕಳಿಸ್ಬೇಕು, ಇಲ್ಲಿ ಜೆ ಡಿ ಎಸ್ ಸೋಲ್ಬೇಕು. ಯೋಗೀಶಿಗೆ ಬಿ ಜೆ ಪಿ ಓಟ್ ಅಲ್ಲ, ಅದು ಯೋಗೀಶ್ ಓಟು. ಯೋಗೀಶಿಗೆ ತನ್ನದೇ ಆದಂಥ ಓಟ್ ಇದ್ದಾವೆ. ಅವನು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದ. ಅಲ್ಲಿ ಕಾಂಗ್ರೆಸ್ಸಿಗೆ ಇರೋದೇ 16,000 ಓಟು. ಶಿವಕುಮಾರ್ ಒಪ್ಕೊಂಡಾರೆ. ಇರು ಬಂಡವಾಳ ಇಲ್ದರೆ ಗಿರಾಕಿಯ. ಯೋಗೀಶ್ ಬಂದ ಮೇಲೆ ಒಕ್ಕಲಿಗರು, ಮುಸ್ಲಿಮ್ಸು, ಹಿಂದುಳಿದವರು, ದಲಿತರು ಇವರೆಲ್ಲ ಸಮೂಹ ಏನಿದೆ ಅಂತ ಹೇಳಿದ್ರೆ ಅವನಿಗೆ ಓಟ್ ಕೊಟ್ಟಿರೋದ್ರಿಂದ 1,08,000 ತನಕ ಬಂತು. ಇವರೇ 80,000ಕ್ಕೆ ನಿಂತರು. ಇವರು ಕೂಡ 5,000, 10,000 ಅದೇನು ರೀ ದುಡ್ಡು ಖರ್ಚಾಗಿರೋದು. ಕರ್ನಾಟಕದ ಇತಿಹಾಸದಲ್ಲಿ ಚನ್ನಪಟ್ಟಣ ಸಿಗ್ಗಾವಿಯಲ್ಲಿ ಖರ್ಚಾದಂಥಷ್ಟು ದುಡ್ಡು ಜಗತ್ತಿನಾಗ ಎಲ್ಲೂ ಇಲ್ಲ. ಅದು ನೋಡಿ ಎಲ್ಲ ಊರಿನಲ್ಲಿ ಜನ ಪ್ರಾರ್ಥನೆ ಮಾಡ್ತಾರೆ, ನಮ್ಮೂರ ಎಮ್ ಎಲ್ ಎ ಸಾಯಲಿ, ನಮ್ಮೂರ ಎಮ್ ಎಲ್ ಎ ಸಾಯಲಿ. ಯಾಕ್ರೆಲ್ಲ ಬಡ್ಡಿದ್ದೇವೆ ಅಂದರೆ ಬೈ ಎಲೆಕ್ಷನ್ ಬಂದರೆ ದುಡ್ಡು ಬರಲ್ಲ ಸಾರ್, ಇವ್ನು ಸತ್ರ ಸಾಕು ಅಂತವೆ. ಈಗ ನಂದೇನಂದರೆ ದೇವರೇ ಯಾವ ಎಮ್ ಎಲ್ ಎಗೆ ಸಾವು ಕೊಡದೇ ಇರು, ಈ ಬೈ ಎಲೆಕ್ಷನ್ ಬರದೇ ಇರು, ಇದು ಪೂರೈಸಲೇ 5 ವರ್ಷ